ಗಾಯಕ ಸೋನು ನಿಗಮ್ ಅವರನ್ನ ಕನ್ನಡ ಚಿತ್ರರಂಗ ಈಗ ಸದ್ಯಕ್ಕೆ ಹೊರ ಇಟ್ಟಿದೆ. ಇನ್ನು ಮುಂದೆ ಸೋನು ನಿಗಮ್ ಅವರಿಂದ ಕನ್ನಡದ ಯಾವುದೇ ಸಿನಿಮಾದಲ್ಲಿ ಹಾಡನ್ನು ಹಾಡಿಸೋ ಹಾಗಿಲ್ಲ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ ಮ್ಯೂಸಿಕ್ ನೈಟ್ಸ್ ಕೂಡ ಅವ್ರು ನಡೆಸೋಂಗಿಲ್ಲ. ಹೀಗಂತ ಕನ್ನಡ ಫಿಲಮ್ ಚೇಂಬರು ಯಾವಾಗ ತನ್ನ ನಿರ್ಧಾರವನ್ನು ಮಾಡ್ತೋ ಸೋನಿಗೆ ಅದು ಬಿಗ್ ಶಾಕ್ ಅಂತ ಆಗಿದ್ದು ನಿಜ. ಸೋನು ಅವ್ರನ್ನ ಬಹಿಷ್ಕರಿಸಿದ್ದೇವೆ ಅಂತ ಯಾವಾಗ ಸುದ್ದಿ ಹೊರ ಬಂತೋ, ಯಾವಾಗ ಆ ಸುದ್ದಿ ಹೊರ ಬರ್ತಾ ಇದ್ದಂತೆ ಸೋನು ತಕ್ಷಣವೇ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪತ್ರವೊಂದನ್ನು ಕೂಡ ಬರೆದಿದ್ದಾರೆ. ಸೋನು ಅವರನ್ನು ಕನ್ನಡ ಚಿತ್ರರಂಗದಿಂದ ಅಸಹಕಾರ ತೋರಿದ್ದೇ ತಡ ಅವರಿಗೆ ಒಂದು ರೀತಿ ಭಯ ಆಯಿತೋ ಏನೋ ಗೊತ್ತಿಲ್ಲ. ಕನ್ನಡಿಗರಿಂದ ಅಷ್ಟೊಂದು ಆಗ್ರಹ ಆಕ್ರೋಶ ಆಗಿದ್ದರೂ ಕೂಡ ಸೋನು ತಾನು ಮಾಡಿದ ಸರಿ ಅಂತಲೇ ವಾದಿಸಿದರು, ಆದರೆ ಸಾರಿ ಅಂತ ಕೇಳಲಿಲ್ಲ. ತಮ್ಮ ಪಾಡಿಗೆ ತಾವಿದ್ದರು. ಯಾವಾಗ ಅಸಹಕಾರ ಚಳವಳಿ ಶುರುವಾಯಿತೋ ಸೋನು ಅವ್ರನ್ನ ಸದ್ಯಕ್ಕೆ ಹೊರದಬ್ಬಬೇಕು ಅಂತ ಅಂದ್ಕೊಂಡ್ರು. ಆಗ ಸೋನು ಎಚ್ಚೆತ್ಕೊಂಡ್ರು, ಒಂದು ಪ್ರತಿಕ್ರಿಯೆ ಕೊಟ್ಟರು. ನೀವು ಯಾವ ತೀರ್ಪು ನೀಡಿದರೂ ಕೂಡ ನಾನು ಅದನ್ನು ಗೌರವದಿಂದ ಸ್ವೀಕಾರ ಮಾಡ್ತೀನಿ ಅನ್ನುವ ಮೂಲಕ ಅಂದು ಅಲ್ಲಿ ನಡೆದಿದ್ದು ಏನು ಅನ್ನೋದನ್ನು ಸ್ವತಃ ಸೋನು ಅವರು ಒಂದು ಪತ್ರದ ಮೂಲಕ ವಿವರಿಸಿದ್ದಾರೆ. ಒಂದು ಸೋನು ದೀರ್ಘವಾಗಿ ಏನು ಬರೆದುಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮಲ್ಲಿ, ಅದರ ವಿವರ ಹೀಗಿದೆ. ನಮಸ್ಕಾರ, ನಾನು ಭಾಷೆ, ಸಂಸ್ಕೃತಿ, ಸಂಗೀತಗಾರರು ಈ ರಾಜ್ಯ ಮತ್ತು ಜನರ ಮೇಲೆ ಅಪರೂಪದ ಪ್ರೀತಿಯನ್ನು ಹರಿಸಿದ್ದೀನಿ. ನಾನು ಕರ್ನಾಟಕದಲ್ಲಿದ್ದಾಗ ಮಾತ್ರ ಅಷ್ಟೇ ಅಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಾನು ಈ ರೀತಿಯಾಗಿ ಕನ್ನಡವನ್ನು ಪ್ರೀತಿ ಮಾಡ್ತೀನಿ, ಕನ್ನಡಿಗರ ಪ್ರೀತಿ ಮಾಡ್ತೀನಿ. ನಿಜ ಹೇಳಬೇಕಂದ್ರೆ ನಾನು ನನ್ನ ಕನ್ನಡದ ಹಾಡುಗಳನ್ನು ಹಿಂದಿ ಸೇರಿದಂತೆ ಇತರೆ ಭಾಷೆಗಳ ಹಾಡುಗಳಿಗಿಂತಲೂ ಕೂಡ ಹೆಚ್ಚಾಗಿ ಗೌರವದಿಂದ ಕಾಣ್ತೀನಿ, ಪ್ರೀತಿಯಿಂದ ಕಾಣ್ತಾ ಇದ್ದೀನಿ. ಇದಕ್ಕೆ ಸಾಕ್ಷಿ ಎಂಬಂತೆ ನೂರಾರು ವಿಡಿಯೋಗಳು ಈಗ ಸದ್ಯ ಸಾಮಾಜಿಕ ತಾಣದಲ್ಲಿ ಇವೆ. ನಾನು ಕರ್ನಾಟಕದ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ವಿಶೇಷ ಕಾಳಜಿಯಿಂದ ತಯಾರಾಗ್ತೀನಿ. 1 ಗಂಟೆಗಿಂತ ಹೆಚ್ಚು ಕಾಲ ಕನ್ನಡದ ಹಾಡುಗಳನ್ನು ಆಡೋದಕ್ಕಂತಲೇ ನಾನು ತಯಾರು ಮಾಡ್ಕೊಳ್ತೀನಿ ಅಂತ ಸೋನು ಬರ್ಕೊಂಡಿದ್ದಾರೆ. ಆದರೆ ನಾನು ಇನ್ನೂ ಬಾಲಕನಲ್ಲ, ಯಾರಿಂದಲಾದರೂ ಅವಮಾನವನ್ನು ಸಹಿಸುವಂಥ ವಯಸ್ಸು ನನ್ನದಲ್ಲ. ನನಗೀಗ 51 ವರ್ಷ. ಜೀವನದ ದ್ವಿತೀಯಾರ್ಧಕ್ಕೆ ನಾನು ಹೆಜ್ಜೆ ಇಟ್ಟಿದ್ದೀನಿ. ನನ್ನ ಮಗನಷ್ಟು ಕೂಡ ಕಿರಿಯ ವಯಸ್ಸಿನವನು. ನನ್ನನ್ನು ಸಾವಿರಾರು ಜನರ ಮುಂದೆ ಭಾಷೆಯ ಹೆಸರಲ್ಲಿ ಬೆದರಿಸಲಿಕ್ಕೆ ಪ್ರಯತ್ನ ಪಟ್ಟಾಗ, ಅದು ನನ್ನ ಕೆಲಸದ ವಿಚಾರದಲ್ಲಿ 2ನೇ ಭಾಷೆಯಾದ ಕನ್ನಡವೇ ಆಗಿರಲಿ, ನಾನು ಪ್ರತಿಕ್ರಿಯೆಯನ್ನು ಕೊಡೋದು ಸಹಜ. ಅದು ಕೂಡ ನನ್ನ ಮೊದಲ ಹಾಡು ಹಾಡಿದ ತಕ್ಷಣವೇ ಅವನು ಇನ್ನೂ ಕೆಲವರನ್ನು ಪ್ರಚೋದನೆ ಮಾಡ್ದ. ಅವರದೇ ಜನರು ಕೂಡ ಅವಮಾನ ಆಗದಂತೆ ನಿಲ್ಲಿಸಬೇಕು ಅಂತ ಕೇಳ್ತಾ ಇದ್ರು. ನಾನು ಆಗ ಅವ್ರಿಗೆ ತುಂಬ ಶಾಂತಿಯಿಂದ ಪ್ರೀತಿಯಿಂದ ಹೇಳಿದೆ, ಈಗಷ್ಟೇ ನಾನು ಕಾರ್ಯಕ್ರಮನ ಶುರು ಮಾಡಿದ್ದೀನಿ, ಇದು ನನ್ನ ಮೊದಲ ಹಾಡಷ್ಟೇ, ನಾನು ನಿಮಗೆ ಖಂಡಿತ ನಿರಾಸೆ ಉಂಟು ಮಾಡೋದಿಲ್ಲ, ಆದರೆ ನೀವು ನನಗೆ ಕಾರ್ಯಕ್ರಮನ ನಡೆಸೋದಕ್ಕೆ ಬಿಡಬೇಕು, ನನ್ನ ಪ್ಲಾನ್ ಪ್ರಕಾರ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡೆ. ಪ್ರತಿಯೊಬ್ಬ ಕಲಾವಿದ ಹಾಡುಗಳ ಪಟ್ಟಿ ಮಾಡ್ಕೊಂಡಿದ್ದರಿಂದ ಅಲ್ಲಿ ಸಂಗೀತಗಾರರಾಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಕೂಡ ರೆಡಿಯಾಗಿದ್ದರು. ಆದರೆ ಅಲ್ಲಿ ಮಾತ್ರ ಕೆಲವರು ಗದ್ದಲ ಸೃಷ್ಟಿಸೋಕ್ಕೆ ಅಥವಾ ಬೆದರಿಕೆ ಹಾಕೋದಕ್ಕೆ ಅವರು ಕೂಡ ರೆಡಿಯಾಗಿದ್ದರು. ಈಗ ಹೇಳಿ, ಇಲ್ಲಿ ತಪ್ಪು ಯಾರು ಮಾಡಿದ್ರು ಅನ್ನೋದನ್ನು ನೀವು ಹೇಳಬೇಕು. ನಾನು ದೇಶಭಕ್ತ ಆಗಿದ್ದರಿಂದ ಭಾಷೆ, ಜಾತಿ ಅಥವಾ ಧರ್ಮದ ಹೆಸರಲ್ಲಿ ದ್ವೇಷ ಹುಟ್ಟಿಸುವ ಯಾರನ್ನೇ ಆದರೂ ಕೂಡ ನಾನು ತಾತ್ವಿಕವಾಗಿ ವಿರೋಧ ಮಾಡ್ತೀನಿ. ವಿಶೇಷವಾಗಿ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆಗಳನ್ನು ನೋಡಿದ ಬಳಿಕವೂ ಕೂಡ ನಾನು ಅವರಿಗೆ ಬುದ್ಧಿವಾದ ಹೇಳ್ಬೇಕಾಯಿತು ಅಷ್ಟೆ. ಇನ್ನು ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಲ್ಲಿದ್ದವರು ಎಲ್ಲರೂ ಕೂಡ ಆ ಮಾತಿಗೆ ಸಂಭ್ರಮ ವ್ಯಕ್ತಪಡಿಸಿದರು, ಚಪ್ಪಾಳೆ ಕೊಟ್ಟರು. ವಿಷಯ ಅಲ್ಲಿಗೆ ಅಂತ್ಯ ಆಯಿತು. ಆಮೇಲೆ ನಾನು 1 ಗಂಟೆಗೂ ಹೆಚ್ಚು ಸಮಯ ಕನ್ನಡದ ಅನೇಕ ಗೀತೆಗಳನ್ನು ಹಾಡಿದೆ. ಎಲ್ಲವೂ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದು ದಾಖಲಾಗಿದೆ, ಅದನ್ನು ನೀವು ಗಮನಿಸ್ಬೋದು. ಇಲ್ಲಿ ತಪ್ಪು ಯಾರದ್ದು ಎಂಬ ನಿರ್ಧಾರವನ್ನು ಕನ್ನಡದ ವಿವೇಕವಂತ ಜನರಿಗೆ ನಾನು ಬಿಡ್ತೀನಿ. ನೀವು ಯಾವುದೇ ತೀರ್ಪು ನೀಡಿದರೂ ಕೂಡ ನಾನು ಅದನ್ನು ತುಂಬ ಹೃದಯಪೂರ್ವಕವಾಗಿ ಗೌರವದಿಂದನೇ ಸ್ವೀಕಾರ ಮಾಡ್ತೀನಿ. ನಾನು ಕರ್ನಾಟಕದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ಸಂಪೂರ್ಣವಾದ
ಗೌರವ ಮತ್ತು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ನನ್ನಿಂದ ನಿರೀಕ್ಷಿಸಬಹುದಾದಂಥ ಎಲ್ಲ ಸಹಕಾರವನ್ನು ಕೂಡ ನಾನು ಕೊಡ್ತೀನಿ. ನಾನು ಕರ್ನಾಟಕದಿಂದ ದೈವಿಕ ಪ್ರೀತಿಯನ್ನು ಪಡ್ಕೊಂಡಿದ್ದೀನಿ. ನಿಮ್ಮ ತೀರ್ಪು ಏನೇ ಆಗಿರಲಿ, ಯಾವುದೇ ದ್ವೇಷ ಇಲ್ಲದೆ ಅದನ್ನು ಸದಾ ಗೌರವದಿಂದ ನಾನು ಅದನ್ನು ನೆನಪಲ್ಲಿ ಇಟ್ಕೊಳ್ತೀನಿ. ಧನ್ಯವಾದಗಳು ಇಂತಿ ಸೋನು ನಿಗಮ್. ಈ ರೀತಿ ಸೋನು ನಿಗಮ್ ಒಂದು ಪತ್ರವನ್ನು ಬರ್ಕೊಂಡಿದ್ದಾರೆ. ಅದೇನೇ ಇರಲಿ, ಒಂದು ಬಿಸಿ ಅಂತೂ ತಟ್ಟಿದೆ ಅಂತ ಅನಿಸ್ಗುತ್ತೆ ಈ ಪತ್ರ ನೋಡಿದ್ರೆ. ಈ ಕೆಲಸವನ್ನು ಮೊದಲನೇ ದಿನ ಯಾವಾಗ ಕನ್ನಡಿಗರ ಆಕ್ರೋಶಕ್ಕೆ ತುತ್ತಾದರೂ, ಯಾವಾಗ ಕನ್ನಡಿಗರು ಧ್ವನಿ ಎತ್ತಿದ್ರು, ಆವಾಗಲೇ ಈ ಪತ್ರನ ಬರೆದು ಹೇಳ್ಬಿಟ್ಟಿದ್ರೆ ಆಗೋದು. ಆದರೆ ಕ್ಷಮೆ ಕೇಳದೆ ಬೇರೆ ರೀತಿಯಾಗಿ ವರ್ತಿಸಿದಂಥ ಸೋನು ನಿಗಮ್ಗೆ ಈಗ ಯಾವಾಗ ಕನ್ನಡ ಚಿತ್ರರಂಗ ಹೊರಗೆ ಹಾಕ್ತೋ, ಯಾವಾಗ ಕನ್ನಡ ಚಿತ್ರರಂಗ ಆಡೋದಕ್ಕೆ ಅವಕಾಶ ಕೊಡಲ್ಲ ಅಂತೋ, ಸೊ ಬಹುಶಃ ಅವರಿಗೂ ಒಂದು ಅರಿವಾಗಿರುತ್ತೆ, ಕನ್ನಡದಲ್ಲೇ ಸಾಕಷ್ಟು ಅವಕಾಶಗಳು ಬರ್ತಾ ಇದೆ ಆಡಲಿಕ್ಕೆ, ಕನ್ನಡದಿಂದ ಸಾಕಷ್ಟು ಗಳಿಕೆಯನ್ನು ಪಡ್ಕೋತಾ ಇದ್ದಾರೆ. ಎಷ್ಟೋ ಜನ ಅವರಿಗೆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತಾರೆ, ಅದು ಕಮರ್ಷಿಯಲ್ ಆಗಿ ಇಲ್ಲಿ ಬಂದು ಹಾಡ್ತಾರೆ. ಸೊ ಗಳಿಕೆ ನಿಂತೋಗುತ್ತೆ. ಇದೆಲ್ಲ ಅವರಿಗೆ ಅರಿವಿಗೆ ಬಂತು. ಸೊ ಒಂದು ಸುದೀರ್ಘ ಪತ್ರ ಬರೆದು ನನ್ನದು ತಪ್ಪಿದ್ದರೆ ಕ್ಷಮಿಸಿ ಅನ್ನೋ ಅರ್ಥದಲ್ಲಿ ಆ ಬರಹವನ್ನು ಹಾಕಿ ಈಗ ಕನ್ನಡಿಗರ ವಿವೇಕಕ್ಕೆ ನಾನು ಬಿಟ್ಟಿದ್ದೇನೆ ಅಂತ ಹೇಳಿ ಧನ್ಯವಾದನ ಅರ್ಪಿಸಿದ್ದಾರೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಅವರು ಕ್ಷಮೆ ಕೇಳಿದ್ರು ಕೇಳ್ಬೋದು, ಕೇಳಿದರೆ ಮತ್ತೆ ಯಥಾವತ್ತಾಗಿ ಅವರು ಇಲ್ಲಿ ಹಾಡ್ತಾರೆ, ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಕನ್ನಡ ಸಿನಿಮಾಗಳಲ್ಲಿ ಮತ್ತೆ ಅವರ ಗಾಯನ ಯಾನ ಮುಂದುವರಿಯುತ್ತೆ.